ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಗೊತ್ತಾಗಿರಬಹುದು ಆರಿ ವರ್ಕ್ ಸ್ಟ್ಯಾಂಡ್ನ ನಾನು ತೊಗೊಂಡು ಕೂತ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ತುಂಬ ದಿನ ಆಯಿತು ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದು, ಮಾಡ್ತಾ ವರ್ಕನ್ನು ಮಾಡಿರಲಿಲ್ಲ. ಹೀಗಾಗಿ ಇದು ಒಂದು ಬ್ಲೌಸ್ ಏನೈತಲ್ಲ ಸಿಂಪಲ್ಲಾಗಿ ಎಲ್ಲ ಸಾಡಿ ಮೇಲೆ ವೇರ್ ಮಾಡಲಿಕ್ಕೆ ಅಂತ ಹೇಳಿದ್ರ ಮ್ಯಾಗ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಸೊ ಹೀಗಾಗಿ ಇವತ್ತು ಬ್ಯಾಕ್ ನೆಕ್ ಎಷ್ಟಾಗುತ್ತಲ್ಲ ಅಷ್ಟು ವರ್ಕ್ ಮಾಡಬೇಕು ಅಂತ ಹೇಳಿ ಇವಾಗೆಲ್ಲ ಇದು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಒಂದು 2 ತಿಂಗಳಾಯಿತು ಇದನ್ನ ವರ್ಕ್ ಮಾಡೇ ಇಲ್ಲ. ಒಂದಿಷ್ಟು ಇವಾಗ ಅರ್ಜೆಂಟ್ ಕೊಡು ಏನು ಬ್ಲೌಸ್ ಅದಾವಲ್ಲ ಒಂದಿಷ್ಟು ಸ್ಟಿಚಿಂಗ್ ಮಾಡಿಕೊಟ್ಟನಿ. ಇನ್ನು ಸಂಜೆ ಟೈಮ್ ಒಳಗೆ ಒಂದು ಬ್ಲೌಸ್ ಇನ್ನೂ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಬೇಕು. ಹಾಗೆ ಇದನ್ನ ವರ್ಕ್ ಕೂಡ ಇವಾಗ ಹಾಕಿ ಸ್ಟಾರ್ಟ್ ಮಾಡಬೇಕಂತೇಳಿ ತೊಗೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಇದು ಬ್ಲೌಸ್ ಏನೈತಲ್ಲ ಇದಕ್ಕೆ ಸ್ಟ್ಯಾಂಡಿಗೆ ಫಿಕ್ಸ್ ಆದ ನಂತರ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಟ್ಟೆ ಫಿಕ್ಸ್ ಮಾಡೋದಾಯಿತು. ಈ ರೀತಿಯಾಗಿ ನಾನು ಬಟ್ಟೆನ ಹಾಕಿ ಈ ರೀತಿಯಾಗಿ ಕ್ಲಿಪ್ಸ್ನ ಹಾಕೀನಿ. ಸುತ್ತಲೂ ಕೂಡ ನೋಡ್ತಾ ಇರ್ಬೋದು. ಈ ಸ್ಟ್ಯಾಂಡ್ ಏನೈತಲ್ಲ ಆರಿ ವರ್ಕ್ ಮಾಡ್ಲಾಕ ಬೆಸ್ಟ್ ಅಂತಲೇ ಹೇಳ್ಬೋದು. ರಿಂಗ್ಗಿಂತಲೂ ಒಂದು ಬ್ಲೌಸ್ ಪೂರ್ತಿ ವರ್ಕ್ ಆಗೋವರೆಗೂ ಇದೇನೈತಲ್ಲ ಬಟ್ಟೆ ಆ ಕಡೆ ಈ ಕಡೆ ಆಗಂಗಿಲ್ಲ. ಮತ್ತು ಸೈಡ್ ನಾವು ರಿಂಗ್ ಒಳಗೆ ರೌಂಡ್ ರಿಂಗ್ ಒಳಗೆ ಹಾಕಬೇಕಾದ್ರೆ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಬಟ್ ಇದ್ರೊಳಗೆ ಏನೈತಲ್ಲ ಅದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ. ಇವಾಗ ಮಾರ್ಕಿಂಗ್ ಕೂಡ ಹಾಕೀನಿ. ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಲೆಂತ್ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಇಲ್ಲಿ ವಿಡ್ತ್ ಬಂದು 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆ 3 ಇಂಚ್ ತೊಗೊಂಡಿದ್ದೀನಿ ಬ್ರಾಡ್ ಬೇಕು ಅಂಥೇಳಿ. ಆಮೇಲೆ ಇದು ಸ್ಟಿಚಿಂಗ್ ಮಾರ್ಜಿನ್ನ ಹಾಕಿಬಿಟ್ಟು ನಾವು ವರ್ಕನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಲ್ಲ ಅಲ್ಲಿಂದ ನಾನು ಇವಾಗ ಮಾರ್ಕಿಂಗ್ನ ಹಾಕೀನಿ. ರೆಡಿ ಏನೈತಲ್ಲ ಇದು ಕಟ್ಟಿಂಗ್ ಮಾರ್ಜಿನ್ನು. ಆಮೇಲೆ ಸ್ಟಿಚಿಂಗ್ ಆದ ನಂತರ ಇದು ಏನೈತಲ್ಲ ಲೈನ್ ಏನಂತಾರೆ ಇಲ್ಲಿಂದ ವರ್ಕ ನಾವು ಮಾಡಬೇಕಾಗ್ತೈತಿ. ಹಾಗೆ ಇವಾಗ ಎಲ್ಲ ಸಾರಿ ಮ್ಯಾಗ ಮ್ಯಾಚ್ ಆಗೋ ರೀತಿಯಾಗಿ ಗೋಲ್ಡನ್ ಕಲರ್ ಬ್ಲೌಸ್ ಒಳಗೆ ಈ ರೀತಿಯಾಗಿ ವರ್ಕ್ ಮಾಡಿಕೊಡ್ರಿ ಅಂತ ಹೇಳಿದರು. ಹೀಗಾಗಿ ವರ್ಕನ್ನು ಸಿಂಪಲ್ಲಾಗಿ ಮಾಡ್ಲಾಕತ್ತೀನಿ ಎಲ್ಲ ಸಾರಿ ಒಳಗೆ. ಅಂದರೆ ಒಂದೊಂದು ಸಾರಿ ಒಳಗೆ ಅಚಾನಕ್ಕಾಗಿ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಆಗಿರೋಂಗಿಲ್ಲ. ಹೀಗಾಗಿ ಎಲ್ಲ ಒಂದು ಸಾರಿ ಒಳಗೆ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡಬೇಕಂಥೇಳಿ ಇವಾಗ ಸ್ಟಾರ್ಟ ಮಾಡೀನಿ. ಇವಾಗ ನಾನು ಜರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಫಸ್ಟಿಗೆ ನಾಟ್ ಹಾಕ್ಕೊಂಡ್ಬಿಟ್ಟು ನಾನು ಸುತ್ತಲೂ ಏನೈತಲ್ಲ ಒಂದು ಲೈನನ್ನು ಚೈನ್ ಸ್ಟಿಚ್ಚನ್ನ ಹಾಕ್ತೀನಿ. ನೀವು ಬೇಕಂತಂದರೆ 2 ಲೈನು 3 ಲೈನ್ ಈ ರೀತಿಯಾಗಿ ಹಾಕ್ಬೋದು. ನಾನಿಲ್ಲಿ ಒಂದೇ ಲೈನನ್ನು ಹಾಕ್ಲಾಕತ್ತೀನಿ. ಯಾಕಂತಂದ್ರೆ ಸ್ವಲ್ಪ ಕಡಿಮೆ ಸಮಯದೊಳಗೆ ಈ ಒಂದು ಡಿಸೈನ್ನ ಮುಗಿಸ್ಬೇಕಂತ ಹೇಳಿ ನಾನು ಹಾಕ್ಲಾತೀನಿ. ನೀವು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅಂಥೇಳಿ ಕಂಪ್ಲೀಟಾಗಿ ಒಂದು 2 ಸರ್ತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಂತಂದರೆ ಚೆಕ್ ಮಾಡಿ ವಿಡಿಯೋನ ನೋಡಬಹುದು. ಇದು ಸ್ಟಾರ್ಟಿಂಗಲ್ಲಿ ನೀವು ಯಾರಾದರೂ ವರ್ಕ್ ಮೊದಲು ಕಲಿತೀನಿ ಅಂತಂದರೆ ಖಂಡಿತವಾಗ್ಲೂ ಇದು ನಮ್ಮ ಕೈಯಿಂದ ಸಾಧ್ಯ ಕಲಿಯೋಕ್ಕಾಗಂಗಿಲ್ಲ ಅಂಥೇಳಿ ಅನುಭವ ಆಗಿರೋದು ಉಂಟು. ಯಾಕಂತಂದರೆ ಮೊದಲಿಗೆ ಇದು ನೀಡಲ್ ಏನೈತಲ್ಲ ಇದ್ರನ್ನ ಯಾವ ರೀತಿಯಾಗಿ ರೋಟೇಟ್ ಮಾಡಬೇಕು ಅನ್ನೋದು ಗೊತ್ತಿರೋಂಗಿಲ್ಲ. ಹೀಗಾಗಿ ತುಂಬಾ ಕಷ್ಟ ಆಗ್ತಿರ್ತೈತಿ. ಪ್ರಾಕ್ಟೀಸ್ ಆದ ನಂತರ ತುಂಬಾ ಈಸಿ ಅನಿಸ್ತೈತಿ. ಇವಾಗ ನೋಡ್ತಾ ಇರ್ಬೋದು ನನ್ನ ಚೈನ್ ಸ್ಟಿಚ್ಚು ಮೊದಲಿಗೆ ಪ್ರಾಕ್ಟೀಸ್ ಮಾಡಿ ಏನೈತಲ್ಲ ಇವಾಗ ತಕ್ಕ ಮಟ್ಟಿಗೆ ನಾನು ಚೈನ್ ಸ್ಟಿಚ್ಚನ್ನು ಆರಾಮಾಗಿ ಹಾಕ್ಲಾಕತ್ತೀನಿ. ಇದರಿಂದ ಮತ್ತು ನಾವು ಇವಾಗ ಒಂದೊಂದು ಸಾರಿ ಕಲರ್ ನಾವು ಥ್ರೆಡನ್ನು ಯೂಸ್ ಮಾಡಿಬಿಟ್ಟು ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಚೈನ್ ಸ್ಟಿಚ್ ಹಾಕಬೇಕಾಯ್ತು ಅಂತಂದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಒಂದೊಂದು ಸ್ಲೀವ್ಗೆ ಆಗಿರ್ಬೋದು, ಬ್ಯಾಕ್ ನೆಕ್ ಡಿಸೈನಲ್ಲಿ ಆಗಿರ್ಬೋದು, ಒಂದು ಸಿಲ್ಕ್ ಒಂದು ದಾರನ ಯೂಸ್ ಮಾಡಿಬಿಟ್ಟು ನಾವು ಇದೇ ರೀತಿಯಾಗಿ ಚೈನ್ ಸ್ಟಿಚ್ಚನ್ನ ಹಾಕಬೇಕು. ಸ್ಲೀವ್ ಕೂಡ ಲುಕ್ ಅನಿಸುತ್ತೆ. ಅಂದರೆ ಎಲ್ಲ ರೀತಿಯಾಗಿ ನಾವು ಸ್ಟಿಚಸ್ನ ನಾವು ಕಲಿಬೇಕು. ಅಂದರೆ ಇವಾಗ ಹೊರಗಡೆ ಯಾರಾದರೂ ಕಸ್ಟಮರ್ಸ್ ವಿಡಿಯೋಸಲ್ಲಿ ನೋಡಿಬಿಟ್ಟು ಇದೇ ರೀತಿಯಾಗಿ ನಮ್ಗೆ ಡಿಸೈನ್ ಮಾಡಿಕೊಡ್ರಿ ಅಂತಂದರೆ ನಾವು ರೆಡಿ ಆಗಿರಬೇಕು. ಎಲ್ಲ ರೀತಿ ಚೈನ್ ಸ್ಟಿಚ್, ಆಮೇಲೆ ಫ್ರೆಂಚ್ ನಾಟ್, ರಿಂಗ್ ನಾಟ್, ಏನೇನು ಇದ್ರೊಳಗೆ ಆರಿ ವರ್ಕ್ ಒಳಗೆ ಬರ್ತಾವಲ್ಲ ಎಲ್ಲ ಮೇನ್ ನಾವು ಕಲಿಬೇಕು. ಇವಾಗ ಏನೈತಲ್ಲ ಒಂದು ಸಿಂಪಲ್ ವರ್ಕ್ ಮಾಡೋ ಅಷ್ಟು ನಾನು ಕಲ್ತಿದ್ದೀನಿ ನಾನು. ಹಾಗೆ ಒಂದಿಷ್ಟು ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು
ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಬ್ಲೌಸ್ ವರ್ಕ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿರೋದು. ಯಾಕಂತಂದರೆ ಇದು ಎಂಬ್ರಾಯ್ಡ್ರಿಗಿಂತ ಒಂದು ಆರಿ ವರ್ಕ್ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಮಟ್ರಿಯಲ್ ಏನೈತಲ್ಲ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಇರ್ತೈತಿ. ಹೀಗಾಗಿ ಇದ್ರದ್ದು ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಹೇಳ್ಬೋದು. ಬಟ್ ವರ್ಕ್ ನೋಡಲಿಕ್ಕೆ ಅಂತಂದ್ರೂ ಫೈನಲ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೂ ಏನೈತಲ್ಲ ಫ್ರಂಟ್ ಸೈಡಿದು ಸಿಂಪಲ್ಲಾಗಿ ಒಂದೇ ಲೈನು ಬೀಡ್ಸ್ನ ಹಾಕಿಬಿಟ್ಟು ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಮೇಲೆ ಸ್ಲೀವ್ಗೆ ಸಿಂಪಲ್ಲಾಗಿ ಸ್ಲೀವ್ ರೌಂಡಿಂಗ್ಗೆ ಅಷ್ಟು ಡಿಸೈನ್ ಮಾಡಿಬಿಟ್ಟು ಬುಟ್ಟಾಸ್ ಕೊಡಬೇಕು ಇಲ್ಲೋ ಆಮೇಲೆ ಸ್ಲೀವ್ ರೆಡಿ ಮಾಡಬೇಕಾಯ್ತು ಅಂತಂದರೆ ವಿಚಾರ ಮಾಡ್ತೀನಿ. ಇವಾಗ ಒಂದು ಲೈನ್ ಅಂತೂ ಚೈನ್ ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯಿತು. ಇವಾಗ ಈ ರೀತಿಯಾಗಿ ಇವಾಗ ಬೀಡ್ಸನ್ನು ನಾನು ಹಾಕಿಬಿಟ್ಟು ಒಂದು ಲೈನ್ ಬೀಡ್ಸ್ನ ಹಾಕ್ತೀನಿ. ಸಿಂಪಲ್ ಅಂತಂದರೆ ಇದು ಮೊದಲಿಗೆ ಏನೈತಲ್ಲ ಒಂದು ನೆಕ್ಕಿಗೆ ಚೈನ್ ಸ್ಟಿಚ್ ಹಾಕ್ಬೇಕಂತಂದ್ರೆ ತುಂಬಾ ಟೈಮಿಂಗ್ ತೊಗೋತಿದ್ದೆ. ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಇಷ್ಟೊಂದು ಟೈಮಿಂಗ್ ತೊಗೋಬೇಕಾಯ್ತು ಅಂತಂದ್ರೆ ಇನ್ನು ಫುಲ್ ವರ್ಕ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೋಬೋದು ಅಂಥೇಳಿ ವಿಚಾರ ಮಾಡ್ತಿದ್ದೆ. ಬಟ್ ಪ್ರಾಕ್ಟೀಸ್ ಆದ ನಂತರ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಸ್ಟಾರ್ಟಿಂಗ್ ಒಳಗೆ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಅನಿಸಿರೋದುಂಟು. ನೋಡ್ತಾ ಇರ್ಬೋದು ಇವಾಗ ಒಂದು ಲೈನು ಈ ರೀತಿಯಾಗಿ ಬೀಡ್ಸ್ನ ಹಾಕಿಬಿಟ್ಟು ನಾನು ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಲೈನ್ ಏನೈತಲ್ಲ ಇದಕ್ಕೆ ಒಂದಿಟ್ಟು ಸೈಜಲ್ಲಿ ದಪ್ಪ ಇರ್ತಕ್ಕಂಥದ್ದು ಅದು ಬೀಡ್ಸನ್ನು ಹಾಕ್ತೀನಿ. ಮತ್ತು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಲೈನನ್ನು ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬ್ಯಾಕ್ ಸಿಂಪಲ್ಲ ಡಿಸೈನ್ನ ಮಾಡ್ಲಿಕ್ಕೆ ರೆಡಿ ಮಾಡ್ತೀನಿ. ಇವಾಗ ಒಂದು ಸಿಂಪಲ್ ಆಗಿರ್ಬೋದು, ಯಾವುದೇ ಒಂದು ಗ್ರ್ಯಾಂಡ್ ಸ್ಯಾರಿ ಇತ್ತು ಅಂತಂದ್ರೆ ಫಂಕ್ಷನ್ಗೆ ವೇರ್ ಮಾಡಬೇಕಾಯ್ತು ಅಂತಂದರೆ ಎಲ್ರಿಗೂ ಒಂದು ಆಸೆ, ಹೆಣ್ಮಕ್ಳಿಗೆ ಅಂತಂದ್ರೆ ಆ ರೀತಿಯಾಗಿ ಬ್ಲೌಸ್ ಡಿಸೈನ್ಸ್ ಮಾಡಬೇಕು. ಇವಾಗ ಏನೈತಲ್ಲ ಸಾರಿಗಿಂತನೂ ಬ್ಲೌಸ್ ವರ್ಕ್ ಮಾಡಲಿಕ್ಕೆ ಅದಕ್ಕಿಂತನೂ ಹೆಚ್ಚು ಅಮೌಂಟ್ ಕೊಟ್ಟು ಮಾಡಿಸ್ತೀವಿ ಅಂತ ಹೇಳ್ಬೋದು. ಸಾರಿಗಿಂತನೂ 2 ಪಟ್ಟು ಜಾಸ್ತಿನ ಕೊಟ್ಟು ನಾವು ವರ್ಕ್ ಮಾಡಿಸ್ಬೇಕಾಗ್ತೈತಿ. ರೇಟ್ ಅಮೌಂಟ್ ಜಾಸ್ತಿ. ಮತ್ತು ಹೆಣ್ಮಕ್ಳಿಗೆ ಏನೈತಲ್ಲ ಒಂದು ಸೀರೆಗೆ ನೋಡ್ತಾ ಇರ್ಬೋದು 3 ಲೈನ್ ಕೂಡ ಈ ರೀತಿಯಾಗಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಈ ಒಂದು ವರ್ಕ್ ಮಾಡಲಿಕ್ಕೆ ಬ್ಯಾಕ್ ನೆಕ್ ಡಿಸೈನ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಆಯಿತು ಅಂಥೇಳಿ ನಾನು ಎಂಡಿಂಗಲ್ಲಿ ತಿಳಿಸ್ಕೊಡ್ತೀನಿ. ಯಾರಾದರೂ ಆರಿ ವರ್ಕ್ ಮಾಡೋರು ಈ ವಿಡಿಯೋನ ನೋಡ್ತಿದ್ರೆ ಈ ಒಂದು ಸಿಂಪಲ್ ನೆಕ್ ಈ ರೀತಿಯಾಗಿ ಡಿಸೈನ್ ಮಾಡಲಿಕ್ಕೆ ನೀವು ಎಷ್ಟು ಟೈಮಿಂಗ್ ತೊಗೋತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ಇವಾಗ ಹಾಗೆ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಮಧ್ಯಾಹ್ನ ಟೈಮ್ದಲ್ಲಿ ಇದೊಂದು ವರ್ಕ್ ಮಾಡಬೇಕು ಅಂಥೇಳಿ ವರ್ಕ್ ಮಾಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು ಒಂದೊಂದು ಸ್ಟೋನ್ನ ಹಾಕಿಬಿಟ್ಟು ಸುತ್ತಲೂ ಕೂಡ ಈ ರೀತಿಯಾಗಿ ಬೀಡ್ಸ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಸಿಂಪಲ್ಲಾಗಿ ಡಿಸೈನ್ ಮಾಡಬೇಕಂಥೇಳಿ ಅಂದ್ಕೊಂಡು ಈ ರೀತಿಯಾಗಿ ಕುಂದನ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಏನೈತಲ್ಲ ಮೊದಲಿಗೆ ಸುತ್ತಲೂ ರೌಂಡ್ ಶೇಪಲ್ಲಿ ಮೊದಲಿಗೆ ಬೀಡ್ಸನ್ನು ಹಾಕಿಬಿಟ್ಟು ನಂತರ ಕುಂದನ್ಸ್ನ ಅಟ್ಯಾಚ್ ಬಂತಂತ ಹೇಳಿ ಅದೇ ಹಾಗೆ ಇವಾಗ ವರ್ಕನ್ನು ಸ್ಟಾರ್ಟ್ ಮಾಡೀನಿ. ಇನ್ನೂ ಏನೈತಲ್ಲ ಇದು ಸ್ಲೀವ್ ಡಿಸೈನ್ ಮಾಡಬೇಕಾಯ್ತು ಅಂತಂದ್ರೆ ಆ ಸ್ಲೀವ್ ಡಿಸೈನ್ ಮಾಡೋವಾಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಒಬ್ಬರು ಕೇಳಿದರು ವರ್ಕ್ ಬ್ಲೌಸ್ನ ನೀವು ಸ್ಟಿಚಿಂಗ್ ಮಾಡೋದನ್ನು ತಿಳಿಸ್ಕೊಡ್ರಿ ಅಂತ ಹೇಳಿದರು. ನನಗೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಸ್ಟಿಚಿಂಗ್ ಮಾಡಿರ್ತಕ್ಕಂತಹ ಒಂದು ಬ್ಲೌಸ್ ಏನೈತಲ್ಲ ಅದನ್ನ ಶೇರ್ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಒಂದು ಅರ್ಜೆಂಟ್ ಒಳಗೆ ಬ್ಲೌಸ್ ಏನೋ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಹೀಗಾಗಿ ಅದು ವರ್ಕ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಾಗ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇದೇನೈತಲ್ಲ ಇದು ಕಂಪ್ಲೀಟ್ ಆದ ನಂತರ ಈ ಒಂದು ಬ್ಲೌಸನ್ನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಹೇಳಿ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಯಾಕಂತಂದರೆ ಎಷ್ಟೊಂದು ಜನ ವರ್ಕ್ ಮಾಡ್ತಿರ್ತಾರೆ, ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ಕನ್ಫ್ಯೂಷನ್ ಆಗ್ತೈತಿ. ಅದಕ್ಕೋಸ್ಕರ ಅದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಮಧ್ಯದಲ್ಲಿ ವೈಟ್ ಕಲರ್ ಬೀಡ್ಸ್ನ ಹಾಕಿಬಿಟ್ಟು ವರ್ಕ್ ಮಾಡ್ಲತ್ತೀನಿ. ತುಂಬಾ ಫಿನಿಶಿಂಗ್ ಆದ ನಂತರ ತುಂಬಾ ಚೆನ್ನಾಗಿ ಕಾಣ್ತಿತ್ತು ವರ್ಕು. ಇನ್ನೇನೈತಲ್ಲ ಇವಾಗ ಒಂದು ರೀತಿ ಆತ್ಮವಿಶ್ವಾಸ ಬರ್ಲಾತೈತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ವರ್ಕ್ ಮಾಡ್ತೀನೋ ಇಲ್ಲೋ ಬರುತ್ತೋ ಇಲ್ಲೋ ಅಂತೇಳಿ ಕನ್ಫ್ಯೂಷನ್ ಇತ್ತಲ್ಲ. ಅವಾಗ ಏನೈತಲ್ಲ ಬರ್ತಾ ಏನೈತಲ್ಲ ಇವಾಗ ಗ್ರ್ಯಾಂಡ್ ವರ್ಕ್ ಕೂಡ ಮಾಡ್ಬೋದೇನೋ ಅಂಥೇಳಿ ಹೋಪ್ ಐತಿ. ಒಂದು ಬ್ಲೌಸ್ ಐತಿ ಗ್ರ್ಯಾಂಡಾಗಿ ವರ್ಕ್ ಮಾಡಬೇಕು, ಬ್ರೈಡಲ್ ವರ್ಕ್ ಮಾಡಬೇಕು ಅಂಥೇಳಿ ಒಂದು ಬ್ಲೌಸ್ ಅನ್ನೋದೈತೆ. ನೋಡಬೇಕು ಇವಾಗೆಲ್ಲ ಕಸ್ಟಮರ್ಸ್ ಬ್ಲೌಸಸ್ ಏನದಲ್ಲ ಕಂಪ್ಲೀಟ್ ಆದ ನಂತರ ಖಂಡಿತವಾಗ್ಲೂ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಒಂದಿನ ಜಾಸ್ತಿ ಟೈಮಿಂಗ್ ತೊಗೊಂಡ್ರು ಪರವಾಗಿಲ್ಲ. ಕಂಪ್ಲೀಟ್ಲಾಗಿ ಫುಲ್ ಸ್ಲೀವ್ನ ಇಟ್ಬಿಟ್ಟು ಆಮೇಲೆ ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟು ಕಂಪ್ಲೀಟಾಗಿ ಬ್ರೈಡಲ್ ವರ್ಕ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಮಗೆ ಏನು ಅಡ್ವಾಂಟೇಜ್ ಅಂತಂತಂದರೆ, ಇವಾಗ ಮನ್ಯಾಗ ವರ್ಕ್ ಮಾಡ್ಕೋತೀವಿ, ಅದೇ ವರ್ಕನ್ನು ನೀವು ಹೊರಗಡೆ ಹಾಗೆ ವರ್ಕ್ ಮಾಡ್ತೀನಿ. ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದೊಂದು ಟಿಪ್ಸ್ ಕೂಡ ನಾನು ಹೇಳ್ತೀನಿ. ಆಲ್ರೆಡಿ ಒಬ್ಬರ ಸಬ್ಸ್ಕ್ರೈಬರ ಕಮೆಂಟ್ ಕೂಡ ಮಾಡಿದರು, ವರ್ಕ್ ಮಾಡೋದು ನಮ್ಮ ಜೊತೆ ಶೇರ್ ಮಾಡಿರಿ ಅಂಥೇಳಿ. ಇನ್ನೂ ನಾನು ವರ್ಕನ್ನು ಕಲೀಲಾತೀನಿ. ಯಾವ ರೀತಿಯಾಗಿ ಸ್ಟಿಚಿಂಗ್ ವರ್ಕ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ. ಹಾಗೆ ಏನಾದರೂ ನಾನು ವರ್ಕ್ ಮಾಡುವಾಗ ಮಿಸ್ಟೇಕ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗೇನಿಲ್ಲ, ಸ್ಟಾರ್ಟಿಂಗಲ್ಲಿ ನಾನು ಬ್ಲೌಸ್ ವರ್ಕ್ ಮಾಡ್ತಾ ಇನ್ನೂ ಕಲೀಲಾತೀನಿ. ಇವಾಗ ಜಸ್ಟ್ ಏನೈತಲ್ಲ ಚೈನ್ ಸ್ಟಿಚ್ ಹಾಕೋದು, ಬೀಡ್ಸ್ನ ಹಾಕೋದು, ಆಮೇಲೆ ಫ್ರೆಂಚ್ ನಾಟ್, ಈ ರೀತಿಯಾಗಿ ಸಿಂಪಲಾಗಿ ಕಲಿತಾ ರಿಂಗ್ ನಾಟ್ ಹಾಕೋದು, ಈ ರೀತಿಯಾಗಿ ಕಲೀಲಾತೀನಿ. ಆಮೇಲೆ ಇನ್ನೊಂದು ಇದಾದ ನಂತರ ಇನ್ನೊಂದು 2 ಬೋಟ್ ನೆಕ್ ಬ್ಲೌಸಸ್ ಅದಾವ. ಒಂದು ಬ್ರೈಡಲ್ ವರ್ಕ್ ಮಾಡಿಬಿಟ್ಟು ಒಂದು ಬೋಟ್ ನೆಕ್ನ ಬ್ಲೌಸನ್ನು ವರ್ಕ್ ಮಾಡೋದು. ಆಮೇಲೆ ಇನ್ನೊಂದು ವೆರಿ ಸಿಂಪಲ್ಲಾಗಿ, ಅದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ವೆರಿ ಸಿಂಪಲ್ಲಾಗಿ ಬೋಟ್ ನೆಕ್ ಇಟ್ಟು ಅದನ್ನೂ ವರ್ಕನ್ನು ಮಾಡ್ತೀನಿ. ಎರಡೂ ಕೂಡ ಟೈಮ್ ಸಿಕ್ಕಾಗ ಕಸ್ಟಮರ್ ಬ್ಲೌಸ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮತ್ತೊಬ್ಬರು ತಂದು ಹಾಕಿರ್ತಾರೆ. ಹೀಗಾಗಿ ವರ್ಕ್ ಕಡೆ ಜಾಸ್ತಿ ಟೈಮಿಂಗ್ ಕೊಡ್ಲಿಕ್ಕಾಗ್ತಾಯಿಲ್ಲ. ಇಲ್ಲ ಅಂತಂದ್ರೂ ಡೈಲಿ ಒಂದು 10 ನಿಮಿಷನೋ 20 ನಿಮಿಷನೋ ಇದಕ್ಕೆ ಟೈಮಿಂಗ್ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ಬಟ್ ಮನೆ ಕೆಲಸ, ಟೈಲರಿಂಗ್ ಜೊತೆಗೆ ಇದಕ್ಕೆ ವರ್ಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂತಂದ್ರೆ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ನಮಗೇನೆ ಹೆಲ್ಪ್ ಅಂತ ಹೇಳ್ಬೋದು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಈ ವರ್ಕ್ ಒಳಗೆ, ಅಷ್ಟು ನಾವು ಫಾಸ್ಟಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇವಾಗ ಮೇನ್ ಏನೈತಲ್ಲ, ನಾವು ಪ್ರಯತ್ನ ಪಡಬೇಕು, ಸತತವಾಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನಂತರ ಇವಾಗ ಏನೈತಲ್ಲ, ಒಂದು ಸಿಂಪಲ್ಲಾಗಿ ಇವಾಗ ನೋಡ್ಲತ್ತೀನಲ್ಲ, ಈ ರೀತಿಯಾಗಿ ಸಿಂಪಲಾಗಿ ವರ್ಕ್ ಮಾಡಿದ್ರೂ ಅಮೌಂಟ್ ಜಾಸ್ತಿ ಆಗ್ತೈತಿ. ಇವಾಗ ಕಸ್ಟಮರ್ ಏನಂತಾರೆ, ಅಮೌಂಟ್ ಇಷ್ಟು ಹಾಕ್ರಿ ಅಂತ ಹೇಳಿ ಕೇಳ್ತಾರೆ. ಬಟ್ ಇವು ಮಟೀರಿಯಲ್ಸ್ ಏನೈತಲ್ಲ ರೇಟ್ ಜಾಸ್ತಿ ಐತಿ. ಹೀಗಿರುವಾಗ ನಾವು 1-2 ದಿನನೂ ವರ್ಕ್ ಮಾಡಿರ್ತಕ್ಕಂತಹ ಒಂದು ಟೈಮಿಂಗ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದ್ರೆ 1000ಇಂದಾನೇ ಈ ಅರಿ ವರ್ಕ ಸ್ಟಾರ್ಟ್ ಮಾಡ್ತೀವಿ. ಸಿಂಪಲ್ಲಾಗಿ 700-800 ವರ್ಕ್ ಒಳಗೆ ಅಷ್ಟೇ ಅಮೌಂಟ್ ಒಳಗೆ ಮಾಡಿಕೊಟ್ರಿ ಅಂತಾರೆ. ಬಟ್ ಸಿಂಪಲ್ ವರ್ಕ್ ಆಗ್ತೈತಿ. ನಿಮಗೂ ಸ್ಲೀವ್ಗೆ ಅದು ಗ್ರ್ಯಾಂಡ್ ಕಸ್ಟಮರ್ ಬೇಡ್ತಾರೆ, ಮತ್ತು ನಾವು ಹೇಳೋದು ಅಮೌಂಟ್ ಜಾಸ್ತಿ ಹಾಕಿರ್ತೈತಿ. ಇವಾಗ ಇದೇ ವರ್ಕನ್ನು ನೀವು ಸಿಟಿ ಒಳಗಾಗಲಿ ಎಲ್ಲೇ ಹೋಗಿ ಕೇಳಿದ್ರೆ ಅಮೌಂಟ್ ಜಾಸ್ತಿನ ಭಾಳ ಜಾಸ್ತಿ ಇರ್ತೈತಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ, ಇವಾಗ ಮೊನ್ನೆ ಒಂದು ನಾನು ಬ್ಲೌಸ್ ವರ್ಕ್ ಮಾಡ್ಕೊಂಡಿದ್ದೀನಲ್ಲ, ನಾನೇ ಟೈಮ್ ಸಿಕ್ಕಾಗ ಅದು ಒಂದು ಸ್ವಲ್ಪ ಟೈಮಿಂಗ್ ಒಳಗೆ ವರ್ಕ್ ಮಾಡಿ ಬ್ಲೌಸ್ನ ನಾನೇ ಸ್ಟಿಚಿಂಗ್ ಮಾಡೋದ್ರಿಂದ ನಮಗೂ ಕೂಡ ಎಷ್ಟು ಉಳಿತಾಯ ಆಯಿತು. ಯಾಕಂದರೆ ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ವರ್ಕ್ ಮಾಡಿಸಿ ಸ್ಟಿಚಿಂಗ್ ಮಾಡಿಸ್ಲಿಕ್ಕಂತೂ ಆಗಂಗಿಲ್ಲ. ಹೀಗಾಗಿ ನಾವೇ ವರ್ಕ್ ಮಾಡಿರೋದ್ರಿಂದ ನಮಗೆ ಸ್ಯಾರಿ ಮೇಲೆ ಯಾವ ರೀತಿಯಾಗಿ ವರ್ಕ್ ಬೇಕಲ್ಲ ವರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಅದಕ್ಕೋಸ್ಕರ ನಾನಿಂದ ಅರಿ ವರ್ಕ ಸ್ಟ್ಯಾಂಡನ್ನ ತರಿಸಿರೋದು. ನನ್ನ ಬ್ಲೌಸನ್ನು ವರ್ಕ್ ಮಾಡ್ಕೋಬೇಕು. ಯಾಕಂತಂದ್ರೆ ಇವಾಗ ಸ್ಟಿಚಿಂಗ್ ಮಾಡ್ತೀವಿ, ಬಟ್ ವರ್ಕ್ ಮಾಡಲಿಕ್ಕೆ ಹೊರಗಡೆ ಅಷ್ಟೊಂದು ಅಮೌಂಟ್ ಕೊಟ್ಟು ಮಾಡಿಸ್ಲಿಕ್ಕಾಗ್ತಿರಂಗಿಲ್ಲ. ಹೀಗಾಗಿ ಒಂದಿಷ್ಟು ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡೋದಾವ. ಹಾಗೆ ಜಾಸ್ತಿ ಏನೈತಲ್ಲ, ನಾವು ಜಾಸ್ತಿ ಸತತ ಪ್ರಯತ್ನ ಪಡಬೇಕು. ಯಾವುದೇ ಒಂದು ಟೈಲರಿಂಗ್ ಆಗಿರ್ಬೋದು, ಯಾವುದೇ ಎಜುಕೇಷನ್ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ನೀವು ಸತತವಾಗಿ ಪ್ರಯತ್ನ ಪಟ್ರಿ ಅಂತಂದರೆ ಸಕ್ಸಸ್ ಅನ್ನೋದು ಸಾಧ್ಯ ಆಗ್ತೈತಿ. ಫೈನಲ್ ಲುಕ್ ನೋಡ್ಲಾಕತ್ತೀರಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಆದರೂ ಕೂಡ ನೋಡ್ತಾ ಇರ್ಬೋದು. ಅಂದಾಜಾಗಿ ಈಗ ಅಮೌಂಟ್ ಏನೈತಲ್ಲ, ಒಂದು 1400ರಿಂದ 1500ವರೆಗೂ ಅಂದಾಜು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಆರಿ ವರ್ಕ್ ಮಾಡೋರಾಗಿದ್ದರೆ ಅಂದಾಜಾಗಿ ಈ ಒಂದು ಸ್ಲೀವ್ಗೆ ಏನೈತಲ್ಲ, ಜಸ್ಟ್ ಈ ರೀತಿಯಾಗಿ ಸ್ಲೀವ್ ರೌಂಡಿಂಗ್ಗೆ ವರ್ಕ್ ಮಾಡಿಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಬುಟ್ಟಾನ ಮಾಡಿಬಿಟ್ಟು ಸ್ಲೀವ್ಗೆ ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಇಷ್ಟೇ ಫೈನಲ್ ಡಿಸೈನು. ಎಷ್ಟು ವರ್ಕ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಮಾಡ್ತೀರಿ ಅನ್ನೋದನ್ನು ತಿಳಿಸ್ರಿ. ನಾನು ಅಂದಾಜಾಗಿ ಒಂದು 1500 ಇರ್ಬೋದು ಈ ಒಂದು ಡಿಸೈನ್ಗೆ ಅಂಥೇಳಿ ನಾನು ಅಂದಾಜೆ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ವರ್ಕ್ ನೋಡಿದ್ರಲ್ಲ, ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ಟೈಲರಿಂಗ್ ವಿಡಿಯೋ ಜೊತೆಗೆ ನಾನು ಈ ರೀತಿಯಾಗಿ ವರ್ಕ್ ಮಾಡಿದರೆ ವರ್ಕ್ ಕೂಡ ನಿಮ್ಮ ಜೊತೆ ಡಿಸೈನ್ಸ್ನ ಶೇರ್ ಮಾಡ್ತೀನಿ. ಹಾಗೆ ಆರಿ ವರ್ಕಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಲವಾರು ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿದ್ದೀನಿ. ಲಾಂಗ್ ವಿಡಿಯೋ ಮತ್ತು ಶಾರ್ಟ್ ಒಳಗೆ ಕೂಡ ಹೇಳಿದ್ದೀನಿ ಯಾವ ರೀತಿಯಾಗಿ ರಿಂಗ್ ನಾಟ್ ಹಾಕೋದು,
ಫ್ರೆಂಚ್ ನಾಟ್ ಹಾಕೋದು ಎಲ್ಲನೂ ಕೂಡ ನಾನು ವಿಡಿಯೋ ಒಳಗೆ ಶೇರ್ ಮಾಡಿದ್ದೀನಿ. ಹಾಗೆ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆಲ್ಲ ಫ್ರೆಂಡ್ಸಲ್ಲಿ ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು, ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದವರು ಕಲೀಲಾಕತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗ್ಲೂ 100% ಅವ್ರಿಗೆ ಯೂಸ್ ಆಗೇ ಆಗುತ್ತೆ ಅಂತ ಈ ವಿಡಿಯೋ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ಟೈಲರಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನೋಡ್ಲತ್ಲಕ್ಕ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಹೆಣ್ಣು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಈ ಒಂದು ಡಿಸೈನ್ ಇಷ್ಟ ಆದರೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.